ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಏನಪ್ಪಾ ಅಂತಂದ್ರೆ, ಚಿನ್ನ ಟಕ್ ಅಂತ ಒಂದು ₹100 ಏರ್ಬಿಟ್ಟಿದೆ. 14,600 15,928ಗೆ ಹೊರಟೋಗಿದೆ 24 ಕ್ಯಾರೆಟ್ ಗೋಲ್ಡ್. ಬೆಳ್ಳಿ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 268. ಈ ಗ್ಯಾಪ್ ಒಂದು ₹30 ಗ್ಯಾಪ್ ಇದ್ದೇ ಇರುತ್ತೆ, ನೀವು ನೋಡ್ಕೊಳ್ಳಿ. ರೂಪಾಯಿ ಅಡಿ ಪಾತಾಳಕ್ಕೆ ಹೋಗೋ ಕಡೆಯಿಂದ ನಮ್ಮ ಈ ಕಂಪ್ಯೂಟರ್ ಇಂಜಿನಿಯರು ಡಾಲರ್ ಆಗಿಯೇ ಮಾರ್ತಾ ಇದ್ದಾರೆ. ಕಚ್ಚಾ ತೈಲದ ಬೆಲೆ 93. ಟ್ರಂಪ್ ಈ ಸೈಡಲ್ಲಿ ಕೇಳಿದ್ರೆ ಪೀಸ್ ಡೀಲ್ ಅಂತ ಹೇಳ್ತಾರೆ, ಆ ಸೈಡಲ್ಲಿ ಕೇಳಿದ್ರೆ ಪೀಸ್ ಡೀಲ್ ಇಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಪೀಸ್ ಡೀಲ್ ಅನ್ನೋದಿಲ್ಲ. ನಿಫ್ಟಿ ಅದು ಹೋಗತಿ, ಬ್ಯಾಂಕ್ ನಿಫ್ಟಿಗೂ ಏಟು. ಇವತ್ತು ಆ್ಯಕ್ಚುಲ್ ಆಗಿ ಮಾರ್ಕೆಟ್ ಒಂಥರ ನೆಗೆಟಿವ್ ಪಾಸಿಟಿವ್ ಅಲ್ಲಿ ಹೋಗ್ತಾ ಇತ್ತು, ಅದಾದ್ಮೇಲೆ ಇಳಿಸ್ಬಿಟ್ಬಿಟ್ರು. ಯಾಕೆ ಅಂತಂದ್ರೆ ಈ IT ಇಂಡೆಕ್ಸು 3% ಮೇಲೆ ಏರಿತ್ತು. ಆಟೋ ಇಂಡೆಕ್ಸು 0.2% ಏರಿತ್ತು. 0.1% ಫಾರ್ಮಾ, FMCG ಮೈನಸ್ಸು, ಮೆಟಲ್ಲು ಮೈನಸ್ಸು. ಮೇಯ್ನಾಗಿ ಏರಿದ್ದು ಅಂತಂದರೆ ಇನ್ಫಿ 4%, ಬಂಗಮೈಲ್ 6%, ಪೇಜಸ್ ನೆಟ್ವರ್ಕು 7%, ಝೈರಸ್ ಲೈಫ್ ಸೈನ್ಸಸ್ಸು 2%, HCL 2%, ವಿಪ್ರೋ 2.5%, ಸೌತ್ ಇಂಡಿಯನ್ ಬ್ಯಾಂಕು 2.2%, ಕರ್ನಾಟಕ ಬ್ಯಾಂಕು 1.8%, IDFC 1.3%, ಕಲ್ಯಾಣ್ ಜ್ಯುವೆಲ್ಲರ್ಸು 1.3%, TCS 1.3%, ITC -1%, ಅಶೋಕ್ ಲೈಲ್ಯಾಂಡ್ -2.2%. ನಿನ್ನೆ ಏನಾಯ್ತು ಅಂತಂದ್ರೆ ವಿಪ್ರೋ 20% ಅಪ್ಪು ಇದರಲ್ಲಿ ADR ಮಾರ್ಕೆಟಲ್ಲಿ, ಅಮೆರಿಕನ್ ಡೆಪಾಸಿಟರಿ ಮಾರ್ಕೆಟಲ್ಲಿ. ಇದು ಯಾಕೆ ಏರ್ತು ಅಂತಂದ್ರೆ ಸರ್ವಿಸ್ ನಾವು ಅನ್ನುವಂಥ ಒಂದು ಕಂಪನಿಯ ಜೊತೆ ಅವರು ಜನರನ್ನೆಲ್ಲ ಈ ಟೆಲಿಫೋನಲ್ಲಿ ಮಾತಾಡೋರ್ನೆಲ್ಲ ಚಿಕ್ ಚಕ್ 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 ಅಂತ ತೆಗೆದ್ಬಿಟ್ಟು ಏಜೆಂಟಿಂಗ್ ರೋಬೋನ ಎರ್ಲಕ್ ಮಾಡಿ ಹಾಕುವಂಥ ಒಂದು ಕಾಂಟ್ರಾಕ್ಟ್ನ ವಿಪ್ರೋಗೆ ಕೊಟ್ಟರು. ವಿಪ್ರೋ ಈಸ್ ಬ್ಯಾಕ್. ಅವರು ನಲ್ಲಿ ಬಂದಿದ್ದಾರೆ. ಮೇಲೆ ವರ್ಷನೆಲ್ಲ ರೆಡಿ ಮಾಡ್ತಾರೆ. ವಿಪ್ರೋ ಕಂಪನಿ ಆಗಿ ಬದಲಾಗಿದೆ ಅಂತ ಹೇಳಿ 20% ಎತ್ಬಿಟ್ರು. ಅದೇ ಥರ ಈ ಟೆನ್ನಿಸ್ ಹೇರೋಸ್ ಅದರ ಔಟು ಬಾಲ್ ಎಲ್ಲಿ ಬೀಗ್ತಾ ಇದೆ ಅದನ್ನೆಲ್ಲ ಮಾಡುತ್ತೆ. ಇಟ್ಟು ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥದ್ದು 2030ವರೆಗೂ ಕೊಟ್ಬಿಟ್ಟಿದ್ದಾರೆ. ಸೊ ಇಂಡಿಯಾ ಕೂಡ ಕಂಪನಿಯಾಗಿ ಬದಲಾಗಿದೆ ಅಂತ ಸರ್ ಹತ್ರ ಎತ್ತಿಬಿಟ್ರು. ಕೊನೆಯಲ್ಲಿ ಮಾರ್ಕೆಟಲ್ಲಿ ಇದನ್ನ ಇಳಿಸಿ ಬಿಟ್ಬಿಟ್ರು. ನಾನು ಹೇಳಿದ್ದನ್ನ ಮರ್ತು ಬಿಡಬೇಡಿ. ಈ ಕಂಪನಿ ಎಲ್ಲ ಸರ್ವೈವ್ ಆಗ್ಬಿಡುತ್ತೆ, ಟರ್ನ್ ಕರೆಕ್ಟಾಗಿ ಮಾಡುತ್ತೆ. ಓನ್ಲಿ ಜನರನ್ನ 50% ಚೆಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಏನ ಯೂಸ್ ಮಾಡಿ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಜನ ಬೇಕಾಗುತ್ತೆ. ಅಲ್ಲಿ ಕೂಡ ಜನರು ಕಡಿಮೆ ಆಗ್ತಾರೆ, ಇಲ್ಲಿ ಕೂಡ ಜನರು ಕಡಿಮೆ ಆಗ್ತಾರೆ. ಪ್ರಾಫಿಟ್ ಹಾಗೆ ಇರುತ್ತೆ, ಟರ್ನ್ ಓವರ್ ಕೂಡ ಹಾಗೆ ಇರುತ್ತೆ. ನಮ್ಮ ಜಿ ಇರೋವರೆಗೂ ಪ್ರಾಫಿಟ್ ಭಯಂಕರವಾಗಿ ಏರೋದಕ್ಕೆ ಕೂಡ ಸಾಧ್ಯತೆಗಳಿದೆ. US ಮಾರ್ಕೆಟ್ ಆಸ್ ಯೂಶುವಲ್ ರೆಕಾರ್ಡ್ ಹೈ. ಅಂದ್ರೆ ಇರಾನು ಏನು ಹೇಳ್ದ ಅಂತಂದ್ರೆ ಇದೇ ರೀತಿಯ ಮಾತುಕತೆಗೆ ಇನ್ನೂ ಒಂದು 60 ದಿನ ಟೈಮ್ ಕೊಡ್ತೀವಿ, ಆದ್ರೆ ಹೋಮುಸ್ಲ ಮುಚ್ಚೆ ಇಟ್ಟಿರ್ತೀವಿ ಅಂತ. ಈ ಆಂಥ್ರಪಿದು ವ್ಯಾಲ್ಯೂಯೇಷನ್ $1 ಟ್ರಿಲಿಯನ್ ಹತ್ತತ್ರ ಬಂದ್ಬಿಟ್ಟಿದೆ. ಓಪನ್ ಅಂತ ಊದ್ಬಿಟ್ಟಿದೆ. ನಾವೇನ್ ಮಾಡಿದೀವಿ ಅಂತಂದ್ರೆ ಗೂಗಲ್ ಅಲ್ಲಿ ಹಾಕಿ ಇಟ್ಟಿರೋದ್ರಿಂದ ಇದರಿಂದ ನಿಮ್ಗೆ ಒಳ್ಳೆ ಸುದ್ದಿ ಸಿಕ್ಕಿದೆ. ಇನ್ಫ್ಲೇಷನ್ ಏನಾಗಿದೆ ಅಂತಂದ್ರೆ ಅಮೆರಿಕಾದಲ್ಲಿ 3.8% ಹೋಗಿದೆ. ಆದ್ರೆ ಇಂಡಿಯಾದಲ್ಲಿ ಇನ್ಫ್ಲೇಷನ್ನೇ ಇಲ್ಲ. ಎಷ್ಟೇ ಎಲ್ಲಾ ವಸ್ತುಗಳನ್ನು ನಾಯಕರು ಬೆಲೆ ಏರ್ಸಿದ್ರು ಕೂಡ ನಮ್ಮ ಕ್ಯಾಮ್ರಾಮನ್ ತರ ಇರೋಂಥವ್ರಿಗೆ ₹10 ಪೆಟ್ರೋಲ್ ಹಾಕಿದ್ರು ಕೂಡ ಅವರು ನೋವಾಗ್ತಿಲ್ಲ ಸರ್, ನೋಡಿದ್ರೆ ನನಗೆ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕಾದಲ್ಲಿ 3.8% ಆಗಿದೆ ಇನ್ಫ್ಲೇಷನ್. ಅದು 3 ಇಯರ್ ಅಂದರೆ ಈಗ ಸದ್ಯಕ್ಕೆ ರೇಟ್ ಕಟ್ ಇಲ್ಲ ಅನ್ನೋದು ಸ್ಪಷ್ಟವಾಗೋಯ್ತು. ಟಾಟಾ ಮೋಟಾರ್ಸ್ನ ನಾಯಕರು ಏನು ಹೇಳ್ತಾರೆ ಅಂತಂದ್ರೆ ಈ ಹ್ಯಾಚ್ ಬ್ಯಾಕು ನಾವು ಹೊಸ ಆಫರಿಂಗ್ಸ್ ಕ್ಲೈಂಟ್ಸ್ಗೆ ಕೊಟ್ಟಿಲ್ಲ, ಕ್ಲೈಂಟ್ಸ್ಗೆ ನಾವು ಹೊಸ ಆಫರಿಂಗ್ಸ್ ಇದನ್ನ ಕೊಡ್ತಾನೆ ಇದ್ವಿ ಅಂತಂದ್ರೆ ಡಕ್ಕಂತ ಹ್ಯಾಚ್ ಬ್ಯಾಕ್ನ ಎತ್ತುತ್ತಾರೆ ಅಂತ. ಮಾರುತಿನು ಹ್ಯುಂಡೈನು ಹ್ಯಾಚ್ ಬ್ಯಾಕ್ ಬೇಡ ಅಂತ ಹೇಳ್ಬಿಟ್ರು. ಆದರೆ ಟಾಟಾ ಮೋಟಾರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಡಿಕಾ, ಎರ್ಟಿಗೋ ಈ ತರ ಒಂದು ಇದರಲ್ಲಿ ಹ್ಯಾಚ್ ಬ್ಯಾಕ್ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಫೀಚರ್ಸ್ನೆಲ್ಲ ಆಡ್ ಮಾಡಿ ಸ್ಪೆಷಲ್ ಪ್ರೈಸ್ ಅಲ್ಲಿ ಇಳಿಸ್ತಾ ಇದ್ದಾರೆ. ಟಿಯಾಗೋ ಇವಿನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಫೇಸ್ ಲಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಅವರ ಒಪಿನಿಯನ್ ಬೇರೆಯವರೆಲ್ಲ ಹ್ಯಾಚ್ ಬ್ಯಾಕ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡದೇ ಇರುವಾಗ ಈ ಹ್ಯಾಚ್ ಬ್ಯಾಕ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಬಿಸ್ನೆಸ್ ತುಂಬಾ ಜಾಸ್ತಿ ಬರುತ್ತೆ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾರೆ, ಡಿಮ್ಯಾಂಡ್ ಒಂದೇ ಸಲ ಏರ್ಬಿಟ್ಟಿದೆ. EV ಪ್ರೊಡಕ್ಷನ್ನ ನಾವು 50% ಏರಿಸ್ತೀವಿ ಅಂತ. ಆದರೆ 2013 50% EV ಅಂತ ಅನ್ಕೊಂಡಿದ್ದು 30% ಆಗಿ ಟಾರ್ಗೆಟ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಈ 30% ಕೂಡ ಬರುತ್ತಾ ಅನ್ನೋದೇ ಅಲ್ಲಿನ ಸಂದೇಹ. ಅಶೋಕ್ ಲೈಲ್ಯಾಂಡು
2026 ಸೂಪರ್ ಆದಂತ ರೆವೆನ್ಯೂ ಕೊಟ್ಟು ಕಮರ್ಷಿಯಲ್ ವೆಹಿಕಲ್ನು ಏರಿಸಿ ಅವರು 44,000 ಕೋಟಿಗೆ ಹೋಗಿ ಪ್ರಾಫಿಟ್ನ 3,600 ಕ್ರೋರ್ಸ್ ಹತ್ರ ಆಲ್ಮೋಸ್ಟ್ ತಗೊಂಡು ಹೋಗ್ಬಿಟ್ರು. ಸೊ ಇದನ್ನ ನಾವು ನಮ್ಮ ತಂದೆಯವರು ಕೊನೆಗಾಲದಲ್ಲಿ ಅವಾಗ ಒಂದು 18 ರೂಪಾಯಿ ಇತ್ತು, 18 ರೂಪಾಯಿಗೆ ನಾವು ಕನ್ಸಿಡರ್ ಮಾಡಿದ್ವಿ. ನಿಕ್ಕಲ್ ಅನ್ನುವಂಥ ಒಂದು ಮೆಟಲ್ಲು ನಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಮೆಟಲ್ಲು. ಅದು ಮೇಯ್ನಾಗಿ ಇಂಡೋನೇಷ್ಯಾ ಸಪ್ಲೈ ಮಾಡುತ್ತೆ, ಬೇರೆದೆಲ್ಲ ಹೂಮುಸ್ ಮುಖಾಂತರ ಹೊರಗಡೆ ಬರುತ್ತೆ. ಆದರೆ ಈಗ ಏನಪ್ಪ ಅಂತಂದರೆ ಹೂಮುಸ್ ಮುಖಾಂತರ ಹೊರಗಡೆ ಬರದೇ ಇರೋದ್ರಿಂದ ಈ ಶೈನಿ ವೈಟ್ ಮೆಟಲ್ಲು ನಾವು ಬರೀ ಇಂಡೋನೇಷ್ಯಾ ಮಾತ್ರ ತಗೋಬೇಕು. ಅದು ಏನಪ್ಪ ಅಂತಂದರೆ ಟಕ್ಕಂತ ಬೆಲೆ ಭಯಂಕರವಾಗಿ ಏರಿ ಅದು ಮುಟ್ಟಕ್ಕಾಗದೇ ಇರೋ ಅಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದರಿಂದ ಈ 2 ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರು, ಇವಿ 4 ವೀಲರ್ ಇವಿ ಮಾಡುವಂಥವರಿಗೆಲ್ಲ ಈ ನಿಕ್ಕಲ್ಲು ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೊರದೇಶದವ್ರನ್ನ ಬನ್ನಿ ಬನ್ನಿ ಅಂತ ಕರೆಯೋದಕ್ಕೆ ಕ್ಯಾಪಿಟಲ್ ಗೇನ್ನ ಚಚಕ್ ಮಾಡೋಣ ಅಂತ ಒಂದು ಐಡಿಯಾನ ಇಟ್ಟಿದ್ದಾರೆ. ಈ ಚಚಕ್ ಅಲ್ಲ, ಕೆಲಸಕ್ಕಾಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದರ ಮಧ್ಯದಲ್ಲಿ IDFC ಫಸ್ಟ್ ಬ್ಯಾಂಕ್ಗೆ 515 ಕೋಟಿ ರೂಪಾಯಿ ಗಿಫ್ಟ್ ಚೆಕ್ ತರ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಿಂದ ಬಂದಿದೆ. ಅವರು ಈ ಮೈಕ್ರೋ ಫೈನಾನ್ಸ್ಗೆ ಕೊಟ್ಟಂತ ಲೋನಲ್ಲಿ ಲಾಭ ಬರದೇ ಇದ್ದು ಇದು ಆಕ್ಚುಯಲ್ಸ್ನ ತೆಗೆದಿಟ್ಟಿರೋದ್ರಿಂದ ಆ ದುಡ್ಡು ತಿರ್ಗಾ ಬಂದ್ಬಿಟ್ಟಿದೆ. ಇದು ಪ್ರಾಫಿಟ್ ಅಲ್ಲಿ ರೈಟ್ ಬ್ಯಾಕ್ ಆಗು ಕಾಣಿಸಿದಾಗ 56, 57ರಲ್ಲಿ ನೇತಾಡ್ತಾ ಇದ್ದಂತ IDFC ಫಸ್ಟ್ ಬ್ಯಾಂಕು ಇವೆಲ್ಲೋ ಧ್ವಜವನ್ನು ಹಾರಿಸ್ತಾ ಇರೋದಾಗಿ ಸುದ್ದಿ. ಅದರಿಂದಾನೇ ಹೇಳ್ದೆ ನಾವು ಸರಿಯಾದಂತ ವ್ಯಕ್ತಿನ ಇಟ್ಟಿದ್ದೀವಿ, ನಾವು ಕರೆಕ್ಟ್ ಆಗಿ ಇಟ್ಟು ಬೌಲಿಂಗ್ ಹಾಕ್ತಾ ಇದ್ದೀವಿ, ಕರೆಕ್ಟ್ ಆಗಿ ಹಾರಿಸ್ಬಿಡ್ತೀವಿ ಅಂತ ಹೇಳ್ದೆ. ಈಗ ಅವ್ರಿಗೆಲ್ಲ ಒಂದೇ ಖುಷಿ. ರೆಡ್ಡಿ ಗಾರು ಏನ್ ಹೇಳ್ತಾರೆ ಅಂತಂದ್ರೆ 25 ವರ್ಷ ಆಗೋಯ್ತು ನಾವು ನ್ಯೂಯಾರ್ಕ್ಗೆ ಹೋಗಿ. ಈ ಸರ್ದಾರ್ಜಿ ಕಾಲದಲ್ಲಿ ಶುರು ಮಾಡಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿ ಇದ್ದಂಥ ಸಮಯದಲ್ಲಿ ನಾವು ಅಮೆರಿಕಾದಲ್ಲಿ ಲಿಸ್ಟ್ ಮಾಡಿದ್ವಿ. ನಾವೇನೇ ಏಷ್ಯನ್ ಫಸ್ಟ್ ಕಂಪನಿ ಫಾರ್ಮಾ ಕಂಪನಿ ಔಟ್ಸೈಡ್ ಜಪಾನ್ ಹೋಗಿ ಅಮೆರಿಕಾದಲ್ಲಿ ಲಿಸ್ಟ್ ಮಾಡಿದ್ದಕ್ಕೆ ಅದರಿಂದ ನಾವು ಹೋಗಿ ಕ್ಲೋಸಿಂಗ್ ಬೆಲ್ನ ಡಿಂಗ್ 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 ಅಂತ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಚೀಪಾಗಿ ಕನ್ಸಿಡರ್ ಮಾಡಿರೋದನ್ನ ಮರ್ತು ಬಿಡಬಾರ್ದು. ಸೈಡರ್ಸ್ಗೆ USFDA ಒಂದು ಪ್ರಯಾರಿಟಿ ರಿವ್ಯೂ ಕೊಟ್ಟಿದ್ದಾರೆ. ತುಂಬಾ ಅವಸರ ಆದಂತ ಒಂದು ಮ್ಯಾಟರು, ಕೂಡಲೇ ಇದನ್ನ ರಿವ್ಯೂ ಮಾಡಬೇಕು ಅಂತ. ಒಂದು ಲಿವರ್ ಡಿಸೀಸ್ಗೆ ಒಂದು ಡ್ರಗ್ಗು, ಸೊ ಆ ಡ್ರಗ್ನ ರಿವ್ಯೂ ಮಾಡಿದ್ದಾರೆ. ಇವತ್ತು ಸಾಯಂಕಾಲ ನಮ್ಮ ಫೇವ್ರೆಟ್ ನಾಟ್ಕೋ ಫಾರ್ಮಾ ಅದರ ರಿಸಲ್ಟ್ ಬರ್ತಾ ಇದೆ. ಸಿಪ್ಲಾ 40ರಿಂದ 50 ಹೊಸ ಪ್ರಾಡಕ್ಟ್ ಫೈಲಿಂಗ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಬಯೋಸಿಮಿಲರ್ ಪ್ರಾಡಕ್ಟ್ಸು ಸ್ಪೆಷಲ್ ಆಗಿ ಮಾಡಿದ್ದಾರೆ. ಕರೆಂಟ್ ಏಷ್ಯಾ ಬ್ಯಾಂಕು ಏನ್ ಅನ್ಕೋತಾ ಇದ್ದಾರೆ ಅಂತಂದ್ರೆ ಈಗ ನಾವು ಎಲ್ಲಾನು ಕರೆಕ್ಟ್ ಆಗಿ ಮಾಡಿದ್ದೀವಿ, ಅದರಿಂದ ಡೈವರ್ಸಿಫೈ ಮಾಡಿ ರೆಂಡಿಂಗ್ ನ ಕೂಡ ಡೈವರ್ಸಿಫೈ ಮಾಡಿ ಅಫೋರ್ಡೆಬಲ್ ಹೌಸಿಂಗ್ ಎಲ್ಲ ದುಡ್ಡನ್ನ ಕೊಟ್ಟು ಇನ್ನು ಮಾಡೋಣ ಅಂತ. ಅಮರ್ ರಾಜಾ ಲಿಥಿಯಂ ಅಯಾನ್ ಬ್ಯಾಟರಿ ಜೊತೆ ಇನ್ವೆಸ್ಟ್ಮೆಂಟ್ ನ ಏರಿಸ್ತಾ ಇದ್ದಾರೆ. ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ ನ ಕೊಡ್ತಾ ಇದ್ದಾರೆ. TCS ನೋಬಲ್ ಇಂಟೆಗ್ರೇಟ್ ಆಗಿದ್ದಾರೆ ಫೋರ್ಜನ್ ಅಂತ ಕಂಪನಿಗೆ ಪ್ಲಾಟ್ಫಾರ್ಮ್ ಅಲ್ಲಿ. ಈಗ ವಿಪ್ರೋ ಇನ್ಫಿ TCS ಎಲ್ಲರೂ ಕೂಡ ಡೀಲ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಕಂಪನಿ ಸೇಫೇ, ಆದ್ರೆ ಜನರಿಗೆ ಕೆಲಸ ಸಿಗುತ್ತಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ರಿಲಯನ್ಸು ಇಂಟರ್ನಲ್ ಆಗಿ ಒಂದು 16.6 ಲಕ್ಷ ಕೋಟಿ ಜಿಯೋ ರಿಲೇಟೆಡ್ ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ದೊಡ್ಡ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ನಮ್ಗೆ ಅರ್ಥ ಆಗದೆ ಇರೋದ್ರಿಂದಾನೇ ರಿಲಯನ್ಸ್ ಕಡೆಗೆ ನಾವು ಹೋಗೋದೇ ಇಲ್ಲ. ಅದರಿಂದ ತುಂಬಾ ಭಯಂಕರವಾದಂತ ಸಬ್ಸಿಡಿ ಎಲ್ಲ ಇದೆ. ಅವೆಲ್ಲ ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕು ಅಂತಂದ್ರೆ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಇದರಲ್ಲಿ ಹಾಕ್ಬೇಕಾಗುತ್ತೆ. ಅದು ನಮ್ಮ ಫಿಲಾಸಫಿಗೆ ಅಗೇನ್ಸ್ಟ್. ನಾವು ಬರೀ 1, 2 ಅಂತ ಆರಿಸ್ಕೊಳ್ಳುವಂತ ಪಾರ್ಟಿ. ಅದರಿಂದ ನಾವು ಇದನ್ನ ಸೇಫ್ ಆಗಿ ಅವಾಯ್ಡ್ ಮಾಡೋದೇ ಬೆಟರು. ಇವೇನೇ ಇವತ್ತಿನ ಮುಖ್ಯ ಸುದ್ದಿಗಳು. ನ್ಯಾಸ್ಡಾಕ್ ಇದನ್ನು ದೊಡ್ಡ ಹೈ ಆಗಿ ದುಡ್ಡು ಹೋಗ್ತಾನೇ ಇದೆ, ಸೂಪರ್ ಆಗಿದೆ. ಅದಾದ್ಮೇಲೆ ಈ ಸೌತ್ ಏಷ್ಯಾದಲ್ಲಿ 4G ನೆಟ್ವರ್ಕ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ತೇಜಸ್ ಸೆಲೆಕ್ಟ್ ಆಗಿದೆ. ಇವತ್ತು 7% ತಪ್ಪು. ನಿಮಗೆ ಗೊತ್ತು, ಟಾಟಾ ಬೋರ್ಡಲ್ಲಿ ಪ್ರಶ್ನೆ ಕೇಳಿದಂಥ 7.5 ಗಂಟೆಗಳಲ್ಲಿ ಈ ಕಂಪನಿನ ಹಿಡ್ಕೊಂಡು ಕೆದಕಿ ಈ ನಿಯೋಲ್ ಟಾಟಾ ಕೆದಕಿದ್ದನ್ನ ನೀವು ನೆನಪಲ್ಲೂ ಇಟ್ಕೊಂಡಿರ್ತೀರಾ. ಇದೇನೇ ಇವತ್ತಿನ ಮುಖ್ಯ ಸುದ್ದಿ. ಕೊನೆಯ ಕ್ಷಣದಲ್ಲಿ ಹಲವು ಸ್ಟಾಕ್ಗಳು ನಿಮಗೆ ಕನ್ಸಿಡರೇಷನ್ಗೆ ಸಿಕ್ಕಿರತ್ತೆ. ನೋಡಿ, ಕರೆಕ್ಟಾಗಿ ಕನ್ಸಿಡರ್ ಮಾಡಿ ಪಟಾಕಿ ಲಿಸ್ಟ್ನ ನೋಡಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಬರ್ತಿ. ಈ ವಿಡಿಯೋನ ಆದ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ ಎರಡನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.